ಇದೀಗ ಭೈರತಿ ಬಸವರಾಜನ್ನ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಕೂಡ ಕೊಡಲಾಗಿದೆ. ಶಾಸಕ ಬೇಲ್ ರದ್ದಾಗಿದ್ದರಿಂದ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಭೈರತಿ ಬಸವರಾಜು ಬಂಧಿಸಲು ಸಿಐಡಿ ಪೊಲೀಸರು ಈಗ ಆಲ್ರೆಡಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದ ಬಳಿಕ ಯಾರ ಸಂಪರ್ಕಕ್ಕೂ ಸಿಗದೆ ಇದ್ದಾರೆ ಭೈರತಿ ಬಸವರಾಜ್. ಭೈರತಿ ಬಸವರಾಜ ಬಂಧನಕ್ಕೆ ಇದೀಗ ಲುಕ್ಔಟ್ ನೋಟಿಸ್ ಅನ್ನ ಕೊಡಲಾಗಿದೆ. ಶಾಸಕರ ಬೇಲ್ ರದ್ದಾಗ್ತಾ ಇದ್ದಂತೆ ಅಂದ್ರೆ ಭೈರತಿ ಬಸವರಾಜ್ ಶಾಸಕ ಇವರ ಅರ್ಜಿಯನ್ನ ವಜಾಗೊಳಿಸ್ತಾ ಇದ್ದಂತೆ, ಏನು ಕೋರ್ಟ್ ಆದೇಶ ನೀಡ್ತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಭೈರತಿ ಬಸವರಾಜನ್ನ ಬಂಧಿಸಲು ಇದೀಗ ಸಿಐಡಿ ಪೊಲೀಸರು ಎಲ್ಲಾ ರೀತಿಯ ಸಕಲ ಸಿದ್ಧತೆ ಕಾರ್ಯಗಳಿಗೆ ಮುಂದಾಗ್ತಾರೆ. ಬೆಳಗಾವಿ ಅಧಿವೇಶನದ ಬಳಿಕ ಯಾರ ಸಂಪರ್ಕಕ್ಕೂ ಸಿಕ್ಕೇ ಇಲ್ಲ ಭೈರತಿ ಬಸವರಾಜ್. ಲುಕ್ಔಟ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಈಗಾಗಲೇ ಜಾರಿಯಾಗಿದೆ. ಈಗ ಒಂದು ವೇಳೆ ಎಲ್ಲಿ ಸಿಗ್ತಾರೆ ಅಲ್ಲೇ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗುತ್ತೆ. ಲುಕ್ಔಟ್ ನೋಟಿಸ್ ಅಂದ್ರೆ ಅವರು ಯಾವ ಸ್ಪಾಟಲ್ಲಿ ಎಲ್ಲಿ ಸಿಗ್ತಾರೋ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಗೆ ಬಂಧನಕ್ಕೆ ತೆಗೆದುಕೊಂಡು ಬರುವಂಥದ್ದು, ಅಂದರೆ ಜೈಲಿನ ಬಂಧನಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಲಾಕ್ ಮಾಡುವಂಥದ್ದು. ಈಗ ಶಾಸಕ ಭೈರತಿ ಬಸವರಾಜ್ ಬೇಲ್ ರದ್ದಾಗ್ತಾ ಇದ್ದಂತೆ, ಕೋರ್ಟಿಂದ ಆದೇಶ ಹೊರಡಿಸ್ತಾ ಇದ್ದಂತೆ ಏನು ಬೆಳಗಾವಿ ಅಧಿವೇಶನ ಸಮಾವೇಶ ಇತ್ತು, ಇದಾದ ಬಳಿಕ ಯಾರ ಸಂಪರ್ಕಕ್ಕೂ ಭೈರತಿ ಬಸವರಾಜು ಸಿಕ್ಕಿಲ್ಲ. ಈಗ ಒಂದೇ ಜಾಗದಲ್ಲಿ 2 ದಿನಕ್ಕಿಂತ ಹೆಚ್ಚು ಕಾಲ ವಾಸ್ತವ್ಯ ಹೂಡಿದ್ದಾರೆ ಭೈರತಿ ಬಸವರಾಜ್. ಕುಟುಂಬಸ್ಥರು ಆಪ್ತರಿಗೂ ಕೂಡ ಯಾವುದೇ ಸಂಪರ್ಕ ಸಿಗದೆ ಭೈರತಿ ಬಸವರಾಜ್ ಸ್ಟ್ಯಾಂಡ್ ಆಗಿದ್ದಾರೆ. ಬರ್ತ್ಡೇಗೂ ಮುನ್ನ ಬೆಂಗಳೂರು ಬಿಟ್ಟವರು ಅನ್ನೋ ಸಾಧ್ಯತೆಗಳಿದೆ ಗೊತ್ತಾಗ್ತಾ ಇದೆ. ಕಳೆದ 15 ದಿನದಿಂದ ಭೈರತಿ ಮೇಲೆ ನಿಗಾವನ್ನು ವಹಿಸುವ ಆದರೆ ಸಿಐಡಿ ನಿಗಾ ವಹಿಸುವಂತಹ ವೇಳೆ ಅಷ್ಟರಲ್ಲಿ ಭೈರತಿ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಈಗ ಸದ್ಯ ಮಾಹಿತಿಗಳ ಪ್ರಕಾರ ಗೊತ್ತಾಗ್ತಾ ಇರೋದು ಅಂತಂದ್ರೆ ಒಂದೇ ಜಾಗದಲ್ಲಿ 2 ದಿನಕ್ಕಿಂತ ಹೆಚ್ಚು ಕಾಲ ವಾಸ್ತವ್ಯವನ್ನು ಹೂಡಿದ್ದಾರೆ ಭೈರತಿ ಬಸವರಾಜು ಅನ್ನೋದು ಗೊತ್ತಾಗ್ತಾ ಇದೆ. ಕುಟುಂಬಸ್ಥರಾಗಿರ್ಬೋದು, ಅವರ ಮನೆಯಲ್ಲಿ ಕುಟುಂಬಸ್ಥರು ಯಾರೇ ಆಗಿರ್ಬೋದು, ಗಂಡ ಹೆಂಡತಿ ಮಕ್ಕಳು ಯಾರೇ ಆಗಿರ್ಬೋದು, ಅಥವಾ ಆಪ್ತರು ಯಾರೇ ಆಗಿರ್ಬೋದು, ಅವರ ಫ್ರೆಂಡ್ಶಿಪ್ ಯಾರೇ ಆಗಿರ್ಬೋದು, ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಭೈರತಿ ಬಸವರಾಜ್. ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ದ ಬೆನ್ನಲ್ಲೇ ಸೂಚನೆ ಕೊಟ್ಟಿದ್ರು, ಜಾಮೀನು ಸಿಗಲ್ಲ ಅಂತ ಗೊತ್ತಾಯಿತು. ಬರ್ತ್ಡೇಗೂ ಮುನ್ನ ಬೆಂಗಳೂರು ಬಿಟ್ಟಿದ್ದಾರೆ ಅನ್ನೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಕಳೆದ 15 ದಿನಗಳಿಂದ ಭೈರತಿ ಬಸವರಾಜ್ ಮೇಲೆ ನಿಗಾವನ್ನ ವಹಿಸೋದಕ್ಕೆ ಸಿಐಡಿ ತಯಾರಿಯನ್ನ ನಡೆಸ್ಕೊಳ್ಳಿತ್ತು. ಇನ್ನೇನು ಕಣ್ಣು ಇಡಬೇಕು ಅನ್ನೋ ಅಷ್ಟರಲ್ಲಿ ಭೈರತಿ ಬಸವರಾಜ್ ಅವರು ಅಬ್ಸ್ಟೆಂಡ್ ಆಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಈಗೇನು ಭೈರತಿ ಬಸವರಾಜು ಇಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಏನ್ ನಡೀತಾ ಇತ್ತು, ವಾದ ಪ್ರತಿವಾದಗಳಾಗುವಂತ ಸಂದರ್ಭದಲ್ಲೇನೆ ಅವರಿಗೆ ಒಂದು ಇಂಚು ಸಿಕ್ಕಿರುವಂತ ಸಾಧ್ಯತೆ ಇದೆ. ಅವರಿಗೆ ರಜಾಕಾಲದ ಪೀಠದಲ್ಲಿ ಅವರು ಮಧ್ಯಂತರ ನಿರೀಕ್ಷಣಾ ಜಾಮೀನು ಏನ್ ಪಡ್ಕೊಂಡಿದ್ರು, ಆ ಒಂದು ನಿರೀಕ್ಷಣಾ ಜಾಮೀನನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸ್ಕೊಂಡು ರೆಗ್ಯುಲರ್ ಪೀಠದ ಮುಂದೆ ಏನು ದಾವೆಯನ್ನು ಹೂಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ನ್ಯಾಯಪೀಠದಲ್ಲಿ ಇಷ್ಟು ತರಾತುರಿಯಲ್ಲಿ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡುವಂಥದ್ದು ಏನಿತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ಕೇಳಿದ್ರು ವಾದ ಮಂಡನೆ ಸಂದರ್ಭದಲ್ಲಿ. ಹಾಗಾಗಿ ಅವ್ರಿಗೆಲ್ಲೋ ಒಂದ್ ಕಡೆ ಇಂಟು ಸಿಕ್ಕಿತ್ತು ಅಂತ ಕಾಣುತ್ತೆ ಭೈರತಿ ಬಸವರಾಜ್ ಅವರಿಗೆ. ಇಲ್ಲಿ ನನಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ನಾನೇನ್ ಹಾಕೊಂಡಿದ್ದೀನಿ, ಅದು ವಜಾ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗಾಗಿನೇ ಅವರು ಈ ಕಳೆದ 15 ದಿನದಿಂದಲೂ ಕೂಡ ಅವರ ರೆಗ್ಯುಲರ್ ಮೊಬೈಲ್ ಇಂದ ಯಾರಿಗೂ ಕೂಡ ಔಟ್ ಗೋಯಿಂಗ್ ಕಾಲ್ಗಳನ್ನ ಅಥವಾ ಇನ್ಕಮಿಂಗ್ ಕಾಲ್ಗಳನ್ನ ಮಾಡ್ತಿದ್ರು, ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಬೇರೆ ಬೇರೆ ಮೊಬೈಲ್ಗಳ ಕಡೆ ಬೇರೆ ಬೇರೆ ನಂಬರ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಹೇಳಲಾಗ್ತಾ ಇದೆ. ಯಾವಾಗ ನಿನ್ನೆ ಹೈಕೋರ್ಟ್ ಪೀಠದಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯ್ತು, ಆಗ್ಲಿಂದ ಸಿಐಡಿ ಅಧಿಕಾರಿಗಳು ಹುಡುಕಕ್ ಶುರು ಮಾಡಿದ್ದಾರೆ. ಅಂತಂದ್ರೆ ಈ ಹಿಂದೆ ಒಂದು 15 ದಿನದಿಂದಲೂ ಕೂಡ ಅವ್ರ ಮೇಲೆ ನಿಗಾ ಇಡೋದಿಕ್ಕೆ ಪ್ರಯತ್ನ ಮಾಡಿದ್ರು. ಆಗಾಗ್ಲೇನೆ ಅವರು ಯಾರ ಕೈಗೂ ಸಿಗದೆ ಅವ್ರ ಕುಟುಂಬದವ್ರಿಗೂ ಕೂಡ ಮಾಹಿತಿಗಳನ್ನ ಕೊಡದೆ ಬೇರೆ ಮೂಲಕ ಅವ್ರನ್ನ ಸಂಪರ್ಕ ಮಾಡೋದನ್ನ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಅವ್ರಿಗೆ ಈ 15 ದಿನದಲ್ಲಿ ಎಲ್ಲೂ ಅವ್ರ ಮೇಲೆ ನಿಗಾ ಇಡುವಂತದ್ದಕ್ಕೆ ಸಿಐಡಿ ಪೊಲೀಸರಿಗೆ
ಸಿಗ್ಲಿಲ್ಲ. ಸೊ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ನಿನ್ನೆ ವಜಾ ಆಯ್ತೋ ತಕ್ಷಣಕ್ಕೇನೆ ಅವ್ರು ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಮತ್ತೆ ಪಡ್ಕೊಳ್ಳೋಕೆ ಶುರು ಮಾಡಿದ್ರು ಕೂಡ ಅವರು ಈಗ ಸದ್ಯಕ್ಕೆ ಸಿಐಡಿ ಪೊಲೀಸರಿಗೆ ಅವ್ರು ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿಲ್ಲ. ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಏನು ಸರ್ಕಾರಿ ಪರ ವಕೀಲರು ವಾದ ಮಂಡನೆ ಮಾಡಿದ್ದು ಅವರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಮಾಡುವಂತ ಅವಶ್ಯಕತೆ ಇದೆ. ಮತ್ತೆ ಅಲ್ಲಿ ಎಲ್ಲ ಒಂದು ಸಾಕ್ಷಿ ಆಧಾರಗಳೇನಿದಾವೆ ಎಲ್ಲವನ್ನೂ ಕೂಡ ನಾವು ಸಂಗ್ರಹಿಸಿದೀವಿ. ಅವರನ್ನ ಕಸ್ಟಡಿ ಒಳಗಡೆ ಇಟ್ಕೊಂಡೇ ಇಂಟ್ರಾಗೇಟ್ ಮಾಡುವಂತ ಒಂದು ಸ್ಥಿತಿ ಇರೋದ್ರಿಂದಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರನ್ನ ಏನು ತನಿಖೆಗೆ ಒಳಪಡಿಸಲೇಬೇಕಾಗತ್ತೆ ಅನ್ನುವಂತ ಬಲವಾದಂತ ವಾದವನ್ನ ಮಂಡನೆ ಮಾಡಿದ್ರು. ಆ ಕಾರಣಕ್ಕಾಗಿನೇ ಈಗ ಓಕೆ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.